ಎನಿವೆ ನನ್ನ ಪ್ರಶ್ನೆ ಇದ್ದದ್ದು, ಮೋದಿ ಅವರು ಮಾತನಾಡ್ತಾ ಹೇಳ್ತಾರೆ ನೋಡಿ, ಸೋತವರನ್ನ ಕೂಡ ಹೀಯಾಳಿಸುವಂತಹ ಸಂಸ್ಕಾರ ನಮ್ಮಲ್ಲಿಲ್ಲ, ಗೆದ್ದವರನ್ನ ಹೀಯಾಳಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ, ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡ್ಕೊಳ್ಳಿಕ್ಕೂ ಕೂಡ ಅವ್ರ ಕೈಲಾಗ್ತಾ ಇಲ್ಲ, ನೀನಾಗು ಅಂತಂದ್ರೆ ನಾನು ಒಲ್ಲೆ ಅನ್ನೋ ನಿಟ್ಟಿನಲ್ಲಿ ಇದ್ದಾರೆ ರಾಹುಲ್ ಗಾಂಧಿ ಅವರು. ಅಂಥ ಪಕ್ಷದವರು ನಮ್ಮನ್ನ ಜನರು ಕೊಟ್ಟಿರುವ ಆದೇಶವನ್ನ ಜನಾಭಿಪ್ರಾಯವನ್ನ ಟೀಕಿಸ್ತಾ ಇದ್ದಾರೆ. ಅಂದ್ರೆ ಜನಾಭಿಪ್ರಾಯದ ವಿರೋಧಿಗಳು INDIA ಕೂಟದವರು. ನರೇಂದ್ರ ಮೋದಿ ಅವರು ನೀವು ಹೇಳಿದ ಮಾತು ಹೀಗೆ ಅಂತ ನಾನು ಅರ್ಥೈಸ್ಕೊಂಡಿದ್ದೀನಿ. ಸೋತವರನ್ನು ಕೂಡ ನಾವು ಹೀಯಾಳಿಸಲ್ಲ, ನಾವೆಂದೂ ಹೀಯಾಳಿಸಿ ರಾಜಕಾರಣ ಮಾಡಿದವರಲ್ಲ, ಆದರೆ ನಮ್ಮನ್ನ ಇವರು 100 ಸೀಟ್ ತಗೊಳಕ್ಕಾಗದೆ ಇದ್ದವರು ನಮ್ಮನ್ನು ಹೀಯಾಳಿಸ್ತಿದ್ದಾರೆ ಅನ್ನೋ ಪರಿಭಾಷೆಯಲ್ಲಿ ಅವ್ರು ಮಾತನಾಡ್ತಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀವಿ. ಆದರೆ ನಾನು ಹೇಳ್ತೀನಿ, ಈ ದೇಶದಲ್ಲಿ ಹೀಯಾಳಿಸುವ ಸಂಸ್ಕೃತಿಯನ್ನು ಅತ್ಯಂತ ಕ್ರೂರವಾಗಿ ಅತ್ಯಂತ ಕೆಟ್ಟದಾಗಿ ಹುಟ್ಟಾಕ್ದವರೇ ನರೇಂದ್ರ ಮೋದಿ ಅವರು. ನನ್ನ ಮಾತನ್ನು ಪ್ರದೀಪ್ ಒಪ್ಕೊಳ್ಬೇಕು ಅಂತ ನಾನು ಭಾವಿಸ್ತೀನಿ. ಪ್ರದೀಪ್ ಯಾಕೆಂದರೆ ಸ್ವಲ್ಪ ಆತ್ಮಸಾಕ್ಷಿ ಇರೋ ಮನುಷ್ಯ ಅಂತ ನಾನು ಹೇಳ್ತೀನಿ. ಇವತ್ತು ಒಬ್ಬ ವಿದೇಶಿ ಹೆಣ್ಣು ಮಗಳು ಅಂತ ಕರೆದು ಸೋನಿಯಾ ಗಾಂಧಿ ಅವ್ರನ್ನ ಹೀಯಾಳಿಸಿದ್ರು. ಈ ಅಫ್ಕೋರ್ಸ್ ಅವ್ರು ವಿದೇಶಿ ಮಹಿಳೆ ಆಗಿರಬಹುದು, ಆದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದೇ ಸೋನಿಯಾ ಗಾಂಧಿ ಅವರನ್ನ ಅವರು ಒಬ್ಬ ಪ್ರಧಾನ ಮಂತ್ರಿ ಆಗಿದ್ದಂಥ ವ್ಯಕ್ತಿ ಮಾತನಾಡಬೇಕಾದ್ರೆ ಚುನಾವಣಾ ಸಾರ್ವಜನಿಕ ಸಭೆಯಲ್ಲಿ ಈಸ್ ದೇಶ್ ಕಿ ಏಕ್ ವಿಧವಾ ಅಂತ ಮಾತನಾಡಿದ್ರು. ನಾವು ನೋಡಿದ್ದೀವಿ. ಎಲ್ಲಾದರೂ ಮಾನ ಮರ್ಯಾದೆ ಇರುವಂಥ ಒಬ್ಬ ಮನುಷ್ಯ ಎದುರಾಳಿ ಹೆಣ್ಣು ಮಗಳೊಬ್ಬಳನ್ನ, ಯಾರು ವಿಧವೆ ಆಗಿರಲ್ಲ, ಯಾರು ತಾಯಿ ಆಗಿರ್ಬೋದು, ಯಾರು ಅಜ್ಜಿ ಆಗಿರ್ಬೋದು, ಒಬ್ಬ ಹೆಣ್ಣನ್ನ ವಿಧವೆ ಅಂತ ಸಾರ್ವಜನಿಕ ಸಭೆಯಲ್ಲಿ ನಿಂತು ಮಾತನಾಡ್ತಾರಲ್ಲ, ಇದು ಸಂಸ್ಕಾರವಾ? ಅದೇ ದೇವೇಗೌಡರನ್ನ ಅವ್ರು ಹೇಳಿದ್ರು, ನಿಮ್ಮ ಮಕ್ಕಳು ನಿಮ್ಮನ್ನು ಸಾಕಲ್ಲ, ನಾನ್ ನಿಮ್ಮನ್ನು ಸಾಕ್ತೀನಿ ಅಂತ ಹಿಂದಿನ ಚುನಾವಣೆಯಲ್ಲಿ ಹೀಯಾಳಿಸಿದ್ದ ನಾವು ತುಂಡು ತುಂಡಾಗಿ ಮಾಡ್ತೀವಿ ಅಂದಿರೋ ನಾಯಕರನ್ನ ಸೌದಾಗರ್ ಅಂದವರು ನಿಮ್ಮ ಪಾರ್ಟಿಯವರೇ, ಸೈನಿಕರನ್ನ ಸಾಯಿಸ್ತಾರೆ ಅಂದವರು ನಿಮ್ಮ ಪಾರ್ಟಿಯವರೇ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏನಂತ ಮಾತಾಡ್ತೀರಿ? ಯಾವ ಕೆಟ್ಟ ಚಾಳಿ ಅಲ್ಲ, ಮಾನವ ಮರ್ಯಾದೆ ಅಂತ ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ತಾ ಇದ್ದೀರಾ. ಅಲ್ಲೆಲ್ಲೋ ಅಲ್ಲ, ಇಲ್ಲಿ ಕೂತ್ಕೊಂಡಾಗೆ ಮಾತಾಡ್ತಾ ಇದ್ದೀರಾ. ಹೌದ್ರಿ, ಇಲ್ಲಿ ಕೂತ್ಕೊಂಡ ಮಾನವ ಮರ್ಯಾದೆ ಅಂತೀರಲ್ರಿ. ಪಕ್ಷದ ವೇದಿಕೆ ಅಲ್ಲ ಕಿರ್ಚ್ಲಿಕ್ಕೆ. ನಿಖೇತ್ ಅವರೇ, ಈ ಮಾತನ್ನು ನೀವು ಕೂಡ ಒಪ್ತೀರಿ ಅನ್ಸುತ್ತೆ. ಬೀಂಗ್ ಅ ವುಮನ್, ಐಮ್ ಟೆಲ್ಲಿಂಗ್, ಅವಮಾನ ಅಪಮಾನವನ್ನ ಸಹಿಸೋದ್ರಲ್ಲಿ ಹೆಣ್ಣು ಗಂಡು ಅನ್ನೋ ವ್ಯತ್ಯಾಸ ಇಲ್ಲ ರೀ. ಗಂಡಿಗೂ ಅಪಮಾನ, ಹೆಣ್ಣಿಗೂ ಅಪಮಾನ. ಈ ಮಾತನ್ನ ಹೆಣ್ಮಕ್ ಎಲ್ಲಿದ್ದೀರಿ ನಿಖೇತ್ ಅವರೇ? 101% 101% ಅಪಮಾನ ಗಂಡಸರಿಗೆ ಆಗೋದಿಲ್ವೇ? ಗಂಡಸರಿಗೆ ಆಗೋದಿಲ್ವೇ? ನಿಖೇತ್ ಅವರೇ, ಆತ್ಮಸಾಕ್ಷಿಯಾಗಿ ಮಾತನಾಡಿ, ಆತ್ಮಸಾಕ್ಷಿಯಾಗಿ ಮಾತನಾಡಿ. ನಿಮಗೆ ಯಾರಾದ್ರೂ ಅಪಮಾನ ಮಾಡಿದ್ರೆ ಅದು ಲೆಸ್ಸರ್. ಇಲ್ಲ ಇಲ್ಲ, ನಾನು ಅದನ್ನ ಸರಿ ನೋಡಿ, ಸೋನಿಯಾ ಗಾಂಧಿ ಅವರನ್ನ ಬೈದಿದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಮೋದಿ ಅವರು ಐ ವಾಂಟ್ ಟು ಕ್ಲಾರಿಫೈ ಫ್ಯೂ ಥಿಂಗ್ಸ್. ನಿಖೇತ್ ಅವರೇ, ಸೋನಿಯಾ ಗಾಂಧಿ ಅವರಿಗೆ ಬಳಸಿದ ಪದ ಕರೆಕ್ಟ್ ಅಂತ ನಾನು ಹೇಳ್ತಿಲ್ಲ. ಅಪಮಾನ ಅನ್ನೋದು ಹೆಣ್ಣಿಗೆ ಜಾಸ್ತಿ, ಗಂಡಿಗೆ ಕಡಿಮೆ. ಆ ನರೇಟಿವ್ ಸರಿಯಲ್ಲ. ಆಯ್ತು, ನಿಮ್ ನರೇಟಿವ್ ಸರಿಯಾಗಿದೆ ಅಂತ ಇಟ್ಕೊಳ್ಳೋಣ. ನಿಮ್ ಪ್ರಶ್ನೆ ಏನಾಗಿತ್ತು ಅಂದ್ರೆ, ಈ ರೀತಿಯಾಗಿ ಹೀಯಾಳಿಸುವ ಸ್ವಭಾವ ನಮ್ಮಲ್ಲಿಲ್ಲ ಅಂತ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ ಅಂದ್ರಲ್ಲ. ನರೇಂದ್ರ ಮೋದಿ ಅವರಷ್ಟು ಕ್ರೂರವಾಗಿ ಕೆಟ್ಟದಾಗಿ ವಿರೋಧ ಪಕ್ಷದವರನ್ನ ಹೀಯಾಳಿಸಿದ ನಾಯಕರನ್ನ ನಾನು ನೋಡ್ಲಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅವತ್ತು ಬಂಗಾಳದಲ್ಲಿ ದೀದಿ ನಿಂತ್ಕೊಂಡು ದೀದಿ ಓ ದೀದಿ ಓಹೋ ದೀದಿ, ಏನ್ರಿ ಪ್ರಧಾನ ಮಂತ್ರಿಗಳು ಈ ರೀತಿಯಾಗಿ ಮಾತನಾಡ್ತಾರ ವಿರೋಧ ಪಕ್ಷದ ಜನಗಳನ್ನ? ಈ ರೀತಿಯಾಗಿ ಹೀಯಾಳಿಕೆ ಏನೋ ಅದೇನೋ ಪಪ್ಪು ಅಂತ ಕರೆದದ್ದು. ಇನ್ನೋ ಎದುರುಗಡೆ ಒಬ್ಬ ಹೆಣ್ಣು ಮಗಳನ್ನ ಇದೆಂತದು ಗುಡಿಯ, ಎಂತ ಗುಡಿಯ ಅದು ಏನೋ ಏನೋ ಇದೆಯಲ್ರಿ ಪ್ರದೀಪ್, ಗುಡಿಯ ಅಂತ ಕರೆದದ್ದು. ಈ ರೀತಿಯ ಪದಪ್ರಯೋಗಗಳನ್ನು ಮಾಡ್ತಾ ವಿರೋಧಿಗಳನ್ನ, ಅವರನ್ನ ಅತಿ ಹೆಚ್ಚು ಹೀಯಾಳಿಸಿದವರು, ಅತಿ ಕ್ರೂರವಾಗಿ ಟ್ರೋಲ್ ಮಾಡಿದವರು ಯಾರಾದ್ರೂ ಇದ್ರೆ
ಅದು ಈ ದೇಶದ ಘನವೆತ್ತ ಪ್ರಧಾನಮಂತ್ರಿಗಳಾದಂತ ಶ್ರೀಮಾನ್ ಅವರು ನರೇಂದ್ರ ಮಾಡಿದ್ರು ಮೋದಿಗಳು. ನಾವು ಮಾಡಿದ್ವಿ ಅನ್ನೋ ಹಂತಕ್ಕೆ ಹೋಗ್ಬಿಡ್ತಾ ಇಲ್ಲ, ಇದು. ನಾವು ಅವರು ಹಂತಕ್ಕೆ ಮಾಡಿದ್ರು ಹೋಗಿಲ್ಲ. ನಾವು ಮಾಡಿದ್ವಿ ಅನ್ನೋ ನಾವು ಹಂತಕ್ಕೆ ಹಂತಕ್ಕೆ ಹೋಯ್ತಾ? ಹೋಗಿಲ್ಲ. ಇವ್ರು ಏನಂತ ಅನಿಲ್ ಅವರೇ, ಗೊತ್ತಾ? ನಾವು ಇವ್ರು ಹಂತಕ್ಕೆ ಏನಂತ ಗೊತ್ತಾ? ನೋಡಿ, ನಾನು ನಿಮ್ಮನ್ನ ತುಂಡಾಗಿ ಮಾತಾಡ್ಸಿದ್ರೆ ಇಲ್ಲ ಕೂತ್ಕೊಂಡು 5 ನಿಮಿಷ ಮುಂಚೆ ಯಾರು ಮಾತಾಡಿದ್ರು? ನಿಖೇತ್ ರಾಜು ಯಾರು ಮಾನವ ಮರ್ಯಾದೆ ಅಂತ ಯಾರು ಕೇಳ್ತಿದ್ದಾರೆ. ಮಾತಾಡಿದ್ರು? ಒಬ್ಬ ಪ್ರಧಾನ ನೀವೇ 5 ರೇ, ನಿಮಿಷ ನಾನು ಮುಂಚೆ ಹೇಳ್ತಾ ಇರೋದು, ನೀವು ನೀವು ಮಾತಾಡಿದ್ರು ಕೂಡ ಅಂತ ನೀವು ಪದ ನಿಖೇತ್ ಅಲ್ಲ. ಮಾನವ ನೀವು ಈ ಮರ್ಯಾದೆ ದೇಶದ ಹೇಳೋದು. ಅತ್ಯಂತ ದೊಡ್ಡ ಯಾರೇ ಪಕ್ಷದ ಬಳಸಿದ್ರು ಕೂಡ ಈ ಪಕ್ಷದ ಪದವನ್ನ ರಿಪ್ರೆಸೆಂಟೇಟಿವ್ ಅವ್ರು ಮಾಡುವಂತ ಮಾನವ ವ್ಯಕ್ತಿಯಾಗಿದ್ರೆ ಮರ್ಯಾದೆ ಇರುವಂತ ಇಂಥ ಪದವನ್ನ ಈಗ- ಯಾರು ಈಗ- ಬಳಸಲ್ಲ? ಈಗ ಅನುಮಾನ ಇದೇ ಏನು? ಕಾಂಗ್ರೆಸ್ಸಿನ ಆಯ್ತು, ಸಂಸ್ಕೃತಿ. ಅನಿಲ್ ಅವರೇ, ಇದೇ ಅನಿಲ್ ಅವರೇ. ಕಾಂಗ್ರೆಸ್ಸಿನ ಸಂಸ್ಕೃತಿ. ಆಯ್ತು, ಕಿರ್ಚಿದ ಯಾವ ಸಮಯ ಮುಗೀತು. ಕಾಂಗ್ರೆಸ್ಸಿನ ಕಿರ್ಚಿದ ಸಮಯ, ಸಂಸ್ಕೃತಿ? ಕಿರ್ಚಿದ ಸಮಯ ಮುಗೀತು. ಪ್ರಧಾನಮಂತ್ರಿಗೆ ಅನಿಲ್ ಅವರೇ ವಿಷಯಕ್ಕೆ ಬರೋಣ. ಅನಿಲ್ ಅವರೇ ವಿಷಯಕ್ಕೆ ಬರೋಣ. ವಿಷಯಕ್ಕೆ ಬರೋಣ. ಚುನಾವಣೆ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಆಯ್ತು ಅನಿಲ್ ಅವರೇ ನಿಖೇತ್ ಅವರೇ ಆಯ್ತು ಕಿರ್ಚಿದ ಸಮಯ ಕಾಂಪಿಟೇಷನ್ ಸಾರಿ ಅನಿಲ್ ಅವರೇ ನಿಖೇತ್ ಅವರೇ ಅನಿಲ್ ಅವರೇ ನಿಖೇತ್ ಬ್ರೇಕ್ ಚುನಾವಣಾ ಫಲಿತಾಂಶ ಬಂತು. ಬಹುಮತ ಒಂದು ಪಕ್ಷಕ್ಕೆ ಬರದೇ ಹೋದ್ರೂ ಕೂಡ ಮೈತ್ರಿಯಾಗಿ ಸರ್ಕಾರ ರಚನೆ ಮಾಡ್ಲಿಕ್ಕೆ ನಾವು ಸಿದ್ಧ ಅನ್ನೋ ಸಂದೇಶ ಇವತ್ತು ಬಂತು. ಇವತ್ತಿನ ಸಂಸದೀಯ ಸಭೆಯಲ್ಲಿ ಪ್ರಕಾಶ್ ಸರ್ ನಾವೆಲ್ಲರೂ ಕೂಡ ಜೊತೆಗಿದ್ದೇವೆ. ಮೋದಿ ಅವರೇ ನಮ್ಮ ನಾಯಕ ಅಂತ ಹೇಳಿ ನಿತೀಶ್ ಕುಮಾರ್ ಅವರು ಹೇಳಿದ್ರು, ಚಂದ್ರಬಾಬು ನಾಯ್ಡು ಅವರು ಹೇಳಿದ್ರು, ಇತ್ಯಾದಿ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು. ಅನುಮಾನ ಏನು? ಈ ಸರ್ಕಾರ ನಡೆಯೋದಿಲ್ಲ, ಈ ಸರ್ಕಾರದ ಆಯಸ್ಸು ಕಮ್ಮಿ, ಇದು ಜನರ ಆದೇಶದೊಂದಿಗೆ ನಡೆಯೋ ಸರ್ಕಾರ ಅಲ್ಲ, ಈ ರೀತಿಯ ಹೇಳಿಕೆಗಳು ಜನರ ಆದೇಶಕ್ಕೆ ವಿರುದ್ಧವಲ್ವೋ? ಜನರ ಆದೇಶಕ್ಕೆ ಮಾಡ್ತಿರೋ ಅಪಮಾನ ಅಲ್ವೋ? ಅಲ್ಲ, ಮೊದಲನೇದಾಗಿ ಒಂದು ಅರ್ಥ ಮಾಡ್ಕೊಳ್ಳೋಣ. ಬಿಜೆಪಿ ಸೋತಿದೆ ಅನ್ನೋದು ಮೊದಲನೇ ಅಂಶ. ಅದನ್ನ ನೀವು ಎಲ್ಲೂ ಕೂಡ ಪ್ರಸ್ತಾಪ ಮಾಡ್ತಿಲ್ಲ. ಅಲ್ಲ, ಒಂದು ನಿಮಿಷ ಕೇಳಿಸ್ಕೊಳ್ಳಿ ಇಲ್ಲಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನೀವು ಪ್ರಶ್ನೆ ಕೇಳಿ, ನೀವು ಇಂಟರ್ವ್ಯೂ ಮಾಡಿದ್ರೆ ಹೆಂಗ್ ಮಾತಾಡೋದು? ಸೋಲ್ ಹೇಗೆ ಅನ್ನೋದನ್ನು ವಿಶ್ಲೇಷಣೆ ಮಾಡ್ಬಿಡಿ. ಅವ್ರ ಅಧಿಕಾರದಲ್ಲಿದ್ದವರು ಫುಲ್ ಮೆಜಾರಿಟಿ ಇತ್ತು ಅವರಿಗೆ, ಏಕಪಕ್ಷವಾಗಿ 303 ಸೀಟ್ ಇತ್ತು ಅವರಿಗೆ. ಈಗ ಅವರು 240 ಸೀಟಿಗೆ ಬಂದಿದ್ದಾರೆ. ಅವ್ರು 400 ಮಾತಾಡ್ತಾ ಇದ್ರು. ಜನ ಅವ್ರನ್ನ ತುಂಬಾ ಕಡಿಮೆ ಸೀಟುಗಳು ಕೊಟ್ಟು ಸೋಲಿಸಿದ್ದಾರೆ ಅನ್ನೋದು ಒಂದು ಮುಖ್ಯವಾದ ಅಂಶ. ಕೂಟವಾಗಿ ಅವರಿಗೆ ಈಗ ಮೆಜಾರಿಟಿ ಇದೆ, ಈಗ ಸಹಜವಾಗಿ ಸರ್ಕಾರ ಮಾಡ್ತಾರೆ. ಆದರೆ ಅವರು ಏಕಪಕ್ಷವಾಗಿ ಮಾಡ್ತಾ ಇದ್ದಂಥ ಅವರ ನೀತಿ ನಿಲುಮೆಗಳು ಸಹಜವಾಗಿಯೇ ಒಂದು ಕೂಟವಾಗಿ ಮಾಡುವಾಗ ಅವರ ಆ ದರ್ಪ ಮತ್ತೊಂದು ಇದೇನಿದೆ, ಏನು ಬೇಕಾದರೂ ಮಾಡಬಲ್ವಿ ನಾವು ಅನ್ನುವಂಥದ್ದು, ಅದಕ್ಕೆ ಡೆಫಿನೆಟ್ ಆಗಿ ಒಂದು ತಡೆಗೋಡೆ ಬಂದೇ ಬರ್ತದೆ. ಭಿನ್ನವಾದಂಥ ಪಕ್ಷಗಳ ಆಶಯಗಳನ್ನು, ಅವರವರ ಅಭಿಪ್ರಾಯಗಳನ್ನು, ರಾಜ್ಯಗಳ ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡುವಾಗ ಮೋದಿಯವರು ಮೊದಲಿದ್ದಂಗಿರೋಕ್ಕಾಗಲ್ಲ ಅನ್ನುವಂಥ ಪ್ರಶ್ನೆಯನ್ನು ಎಲ್ಲರೂ ಗೊತ್ತಿರೋಂಥ ವಿಚಾರ ಅದು. ಆದ್ದರಿಂದಾಗಿ ಪ್ರಶ್ನೆ ಇರೋದೇನಂತಂದರೆ, ಈ ಚುನಾವಣೆ ಮೂಲತಃ ಭಾರತದ ಸಂವಿಧಾನವನ್ನು, ಭಾರತದ ಜಾತ್ಯತೀತ ಮೌಲ್ಯಗಳನ್ನು ಜನತೆ ಕಾಪಿಟ್ಟು ಒಂದು ಚುನಾವಣಾ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಬಿಜೆಪಿ ಸೋತಿದೆ, ಆದರೆ NDA ಗೆದ್ದಿದೆ, ಅದನ್ನು ಒಪ್ಕೊಳ್ಳೋಣ. ನೀವು ಅದನ್ನು ಮಾತಾಡಕ್ಕೆ ರೆಡಿ ಇಲ್ಲ ಅಂತಂದ್ರೆ ಬಿಜೆಪಿ ಬಹಳ ಏನೋ ಗೆದ್ದಿದೆ ಅನ್ನೋ ರೀತಿಯಲ್ಲೇ ಬಿಂಬಿಸ್ದಂಗೆ ಆಗ್ತದೆ. ಆ ರೀತಿ ಅಲ್ಲ, ಆಗಿಲ್ಲ ಅದು. ಆದ್ರಿಂದಾಗಿ ಈ ಅಂತರ್ಗತವಾದಂಥ ವೈರುಧ್ಯಗಳೇನಿದ್ದಾವೆ NDA ಒಳಗಡೆಯಲ್ಲಿ, ಆ ವೈರುಧ್ಯಗಳು ಈ ಸರ್ಕಾರವನ್ನು ನಡೆಸುವಂಥದ್ರಲ್ಲಿ ಪಾತ್ರ ನಿರ್ವಹಿಸ್ತವೆ. ಆ ವೈರುಧ್ಯಗಳೇನು? ಒಂದೊಂದು ಪ್ರಾದೇಶಿಕ ಪಕ್ಷಕ್ಕೂ ಒಂದೊಂದು ರಿಕ್ವೈರ್ಮೆಂಟ್ಸ್ ಇರ್ತವೆ, ಅದನ್ನು ಅವ್ರು ಫುಲ್ಫಿಲ್ ಮಾಡಬೇಕಾಗ್ತದೆ. ಇವರು ಮಾತಾಡ್ತಿರ್ತಕ್ಕಂಥದ್ದೇನು, ಪ್ರತಿ ಸತಿ ಏನು ಮಾತಾಡ್ತಾರೆ ಮೋದಿ ಅವರು ಅಥವಾ BJP ಅವರು? ಅವ್ರು 2014ರಲ್ಲಿ ಗೆದ್ದಾಗ 2022ರಲ್ಲಿ ಏನು ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಈಗ 2024ರಲ್ಲಿ ಗೆದ್ದಾಗ 2047ಕ್ಕೆ ಏನಾಗುತ್ತೆ ಅಂತ ಮಾತಾಡ್ತಾರೆ. ಇವೆಲ್ಲವೂ ಕೂಡ ಗೋಲ್ ಪೋಸ್ಟ್ಗಳನ್ನ ಚೇಂಜ್ ಮಾಡುವಂತ, ಯಾಕಂದ್ರೆ ಏನು ಜಾರಿ ಮಾಡಲ್ಲ, ಅದಕ್ಕೋಸ್ಕರ ಜನ ಮರ್ತೋಗ್ತಾರಲ್ಲ ದೂರದೃಷ್ಟಿ ಇಟ್ರೆ. ಈಗ ಒಂದು ಸರ್ಕಾರಕ್ಕೆ ಆಯುಷ್ಯ ಏನು, 5 ವರ್ಷದಲ್ಲಿ ಏನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಇವರು ನೀವು 2014ರಲ್ಲಿ ಅವ್ರು ಕೊಟ್ಟಂತ ಭರವಸೆಗಳನ್ನು ನೋಡ್ರಿ, 19ರಲ್ಲಿ ಜಾರಿ ಮಾಡಿದ್ರ ಅಂತಂದ್ರೆ ಎಲ್ಲ ಕೈ ಬಿಟ್ರು. 19ರಲ್ಲಿ ಬೇರೆ ವಿಚಾರ ಬಂತು. ನೋಡ್ರಿ, ರೈತರಿಗೆ ಒಂದ್ ಹೇಳ್ತೀನಿ ನಿಮ್ಗೆ, 2014ರಲ್ಲಿ ಅವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದು, ನಾವು ಅಧಿಕಾರಕ್ಕೆ ಬಂದ್ರೆ MS ಸ್ವಾಮಿನಾಥನ್ ಶಿಫಾರಸಿನ ಪ್ರಕಾರ ರೈತರಿಗೆ ಎಲ್ಲಾ ಕೃಷಿ ವಸ್ತುಗಳಿಗೆ ಬೆಂಬಲ ಬೆಲೆಯನ್ನ ಶಾಸನವನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. 2015ರಲ್ಲಿ ಸುಪ್ರೀಂ ಕೋರ್ಟ್ ಹೋಗಿ ಅಫಿಡೇವಿಟ್ ಹಾಕಿದ್ರು, ನಾವು ಜಾರಿ ಮಾಡಕ್ಕಾಗಲ್ಲ, ಮಾರ್ಕೆಟ್ ಡಿಸ್ಟಾರ್ಷನ್ ಆಗುತ್ತೆ ಅಂತ ಹೇಳಿದ್ರು, ಕೈ ಬಿಟ್ರು. 2015ರಲ್ಲಿ ಹೇಳಿದ್ರು ಅವರು, ನಾವು 2022ರಷ್ಟರಲ್ಲಿ ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೀವಿ, ಡಬ್ಲಿಂಗ್ ದಿ ಫಾರ್ಮರ್ಸ್ ಇನ್ಕಮ್ ಅಂತ ಹೇಳಿದ್ರು. ಮಾತೇ ಇಲ್ಲ ಇವತ್ತು, ಡಬ್ಲಿಂಗ್ ಅಲ್ಲ, ಹಿಂದಕ್ಕೆ ಹೋಗೈತೆ ಕೃಷಿ. ರೈತರ ಆತ್ಮಹತ್ಯೆಗಳು ಜಾಸ್ತಿ ಆಗವೆ, ಪ್ರತಿ ದಿನ
30 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ಅವಧಿ ಒಳಗಡೆಯಲ್ಲಿ. ಅಂದ್ರೆ ನೀವು ಅವ್ರ ಸಾಧನೆಯನ್ನು ಎಲ್ಲಿ ನೋಡ್ತಾ ಇದ್ದೀರಿ? ರಾಮ ಮಂದಿರ ಕಟ್ಟಿದ್ರಲ್ಲಿ ನೋಡ್ತಾ ಇದ್ದೀರಿ, ಇನ್ಯಾವುದೋ ಮಾಡಿದ್ರೆ ಇದು ಈ ತರದೆಲ್ಲ ಸಾಧನೆಗಳು ಜನರ ಜೀವನದಲ್ಲಿ ಸಾಧನೆಗಳು. ರೈತರಿಗೆ ಏನ್ ಮಾಡಿದ್ರು, ಕೃಷಿಗೆ ಏನ್ ಮಾಡಿದ್ರು, ಬಡವರಿಗೆ ಏನ್ ಮಾಡಿದ್ರು, ಕಾರ್ಮಿಕರಿಗೆ ಏನ್ ಮಾಡಿದ್ರು, ಈ ಅಂಶಗಳ ಬಗ್ಗೆ ಇಷ್ಟು ದಿನ 10 ವರ್ಷಗಳ ಅವಧಿಗೆ ಇಟ್ ವಾಸ್ ಓನ್ಲಿ ಮೋದಿ ಅಂಡ್ ಹಿಸ್ ವಿಷನ್. ಇಷ್ಟು ದಿನ ಆಗ್ಲಿಲ್ಲ, ಇನ್ನು ಮುಂದೆ ಬಲವಂತವಾಗಾದ್ರೂ ಮೈತ್ರಿ ಪಕ್ಷಗಳ ಒತ್ತಡಕ್ಕಾದ್ರೂ ಇವೆಲ್ಲವನ್ನ ಕೂಡ ಮಾಡುವ ಅನಿವಾರ್ಯತೆಗೆ ಮೋದಿ ಬಂದ್ರೆ ಒಳ್ಳೆಯದೇ ಅಲ್ವಾ? ಈ ಚುನಾವಣಾ ಪ್ರಚಾರದಲ್ಲಿ ಅವ್ರು ಮಾತಾಡಿದ್ ಏನ್ ಗೊತ್ತಾ? ರೈತರ ಬಗ್ಗೆ ಮಾತಾಡ್ಲಿಲ್ಲ, ಕಾರ್ಮಿಕರ ಬಗ್ಗೆ ಮಾತಾಡ್ಲಿಲ್ಲ, ಮಹಿಳೆಯರ ಬಗ್ಗೆ ಮಾತಾಡ್ಲಿಲ್ಲ, ಯಾವುದು ಮಾತಾಡ್ಲಿಲ್ಲ, ಕೃಷಿ ಬಗ್ಗೆ ಮಾತಾಡ್ಲಿಲ್ಲ, ಎಲ್ಲ ಕೈ ಬಿಟ್ರು. ಏನ್ ಮಾಡ್ತಾರ ಅವರು ಈ ಅಧಿಕಾರದಲ್ಲಿ ಮುಂದೆ ನಡೆಸುವಾಗ? ಮ್ಯಾಂಡೇಟ್ ಬಂತು ಈಗ ಅನಿವಾರ್ಯವಾಗಿ ನಿತೀಶ್ ಕುಮಾರ್ ಅವರು ಜಾತಿ ಗಣತಿ ಮಾಡೋಣ ಅಂದ್ರೆ ಒಪ್ಲೇಬೇಕೇನೋ? ಆಂಧ್ರದಲ್ಲಿ ಮುಸ್ಲಿಂ ರಿಸರ್ವೇಶನ್ ನಾನು ಹೇಳ್ತೀನಿ ಕೇಳಿಸ್ಕೊಳ್ತಿಲ್ಲ ಪ್ರಕಾಶ್ ಅವರೇ, ನಾ ಹೇಳೋದನ್ನ ನೀವು ಕೇಳಿಸ್ಕೊಳ್ತಿಲ್ಲ, ನೀವು ಕೇಳಿಸ್ಕೊಳ್ತಿಲ್ಲ. ಯು ಹ್ಯಾವ್ ಟು ಲಿಸನ್. ನಾನ್ ಕೇಳ್ತಿರೋದು ಈಗ ಅನಿವಾರ್ಯವಾಗಿ ನಿತೀಶ್ ಅವರು ನಾವು ಕ್ಯಾಸ್ಟ್ ಸೆನ್ಸಸ್ ಮಾಡಬೇಕು ಅನ್ನೋದನ್ನ ಒಪ್ಪುವಂತಹ ಪರಿಸ್ಥಿತಿಗೆ ಬರ್ಬೋದು ನರೇಂದ್ರ ಮೋದಿ ಅವರು. ನಿಮಗ್ ಬೇಕಾಗಿದ್ದು ಅದೇ, ಅಂದ್ರೆ ಕಾಂಗ್ರೆಸ್ನವ್ರಿಗೆ ಬೇಕಾಗಿದ್ದು ಮುಗಿಸಿಲ್ಲ ನಾನು. ಆಂಧ್ರದಲ್ಲಿ ಮುಸ್ಲಿಂ ರಿಸರ್ವೇಶನ್ ವಾಸ್ ದ ಪ್ರಣಾಳಿಕೆ ಭಾಗ. ಈಗ ನಾಯ್ಡು ಅವರು ಹೇಳಿದ್ರೆ ಅದಕ್ಕೆ ಒಪ್ಪಲೇಬೇಕಾದ ಪರಿಸ್ಥಿತಿ ಬರ್ಬೋದು. ಕಾಂಗ್ರೆಸ್ ಬೇಕಾಗಿದ್ದು ಅದೇ, ದೇಶದ ಕಲ್ಯಾಣಕ್ಕೋಸ್ಕರ ಕ್ಯಾಸ್ಟ್ ಸೆನ್ಸಸ್, ದೇಶದ ಕಲ್ಯಾಣಕ್ಕೋಸ್ಕರ ರಿಸರ್ವೇಶನ್, ಇದೆಲ್ಲವೂ ಬೇಕು ಅನ್ನೋದು ಕಾಂಗ್ರೆಸ್ನ ಅಜೆಂಡಾ. ಮೈತ್ರಿ ಆಗೋರು ಮಾಡ್ತಾರೆ ಅಂತಂದ್ರೆ ವಾಟ್ ರಾಂಗ್? ಯು ಶುಡ್ ಬಿ ಸೆಲೆಬ್ರೇಟಿಂಗ್ ಅಂತ ಹೇಳಲ್ಲ, ಅದನ್ನ ಹೇಳ್ತಿರೋದು. ದಿಸ್ ಗವರ್ನಮೆಂಟ್ ವಿಲ್ ರನ್ ಅಂಡರ್ ದಿ ಇಂಟರ್ನಲ್ ಕಾಂಟ್ರಡಿಕ್ಷನ್ಸ್ ಆಫ್ ದಿ ಕೋಯಲಿಷನ್. ಆ ಕೋಯಲಿಷನ್ ನ ಅಂತರ್ಗತ ವೈರುಧ್ಯಗಳ ಭಾರದಲ್ಲೇ ಸರ್ಕಾರ ನಡೆಯುತ್ತೆ. ಈಗ ಬಿಜೆಪಿ ಅವರು ಬೀದಿಯಲ್ಲಿ ಸಂಪುಟದಲ್ಲಿ ನನಗಿರೋ ಅನುಮಾನ ಅನಿಲ್ ಅವರು ಉತ್ತರ ಕೊಡಬೇಕು. ಏನ್ ಹೇಳ್ತಾರೆ ಜನಕ್ಕೆ ಉತ್ತರ ಅನ್ನೋ ಪ್ರಶ್ನೆ ಕಾಂಟ್ರಡಿಕ್ಷನ್ಸ್ ಬರುತ್ತೆ. ಸಂಚಲನಗಳು, ವೈರುಧ್ಯಗಳು, ಒಂದೇ ಪಕ್ಷದ ಸರ್ಕಾರ ಇದ್ದ ಸಂದರ್ಭದಲ್ಲೂ ಕೂಡ ಸಂಪುಟದಲ್ಲಿ ಚಿಕ್ಕ ಬದಲಾವಣೆ ಆದಾಗ್ಲೂ ಕೂಡ ಹುಟ್ಟುತ್ತೆ. ದಟ್ ಇಸ್ ವಾಟ್ ಲೀಡರ್ ಶುಡ್ ಡು. ಅದನ್ನ ಸಮಾಧಾನ ಮಾಡಬೇಕು, ಸರಿಪಡಿಸ್ಕೊಂಡು ಹೋಗ್ಬೇಕು.